ಕೂಡಲಗಿ ಮಾಜಿ ಶಾಸಕರು ಹಾಗೂ ದಿವಂಗತರು ಆದ ಎನ್.ಟಿ. ಬೊಮ್ಮಣ್ಣನವರ ಸ್ಮರಣಾರ್ಥವಾಗಿ ಸಾರ್ವಜನಿಕರಿಗಾಗಿ ಉಚಿತ ಕಣ್ಣಿನ ತಜ್ಞರಿಂದ ಕಣ್ಣು ತಪಾಸಣಾ ಶಿಬಿರ ಕೂಡಲಗಿ ತಾಲೂಕಿನ ಕಾನಹೊಸಹಳ್ಳಿಯ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಕೂಡಲಗಿ ಮಾಜಿ ಶಾಸಕರು ಹಾಗೂ ದಿವಂಗತರು ಆದ ಎನ್.ಟಿ. ಬೊಮ್ಮಣ್ಣನವರ ಸ್ಮರಣಾರ್ಥವಾಗಿ ಅವರ ಪುತ್ರ ಹಾಗೂ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಡಾ ಎನ್.ಟಿ. ಶ್ರೀನಿವಾಸ್ ಅವರು ಮೇ 24ರಂದು ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಕಣ್ಣಿನ ಆಸ್ಪತ್ರೆ ಹಾಗೂ ದಿವಂಗತರು ಮಾಜಿ ಶಾಸಕ ಎನ್.ಟಿ. ಬೊಮ್ಮಣ್ಣನವರ ಅಭಿಮಾನಿ ಬಳಗ ಮತ್ತು ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ ಅಭಿಮಾನಿ ಬಳಗದ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ಕಣ್ಣಿನ ತಜ್ಞರಿಂದ ಕಣ್ಣು ತಪಾಸಣಾ ಶಿಬಿರ ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ರು. ಇನ್ನು ಶಿಬಿರದಲ್ಲಿ 2,000ಕ್ಕೂ ಅಧಿಕ ಜನರು ವಿವಿಧ ಅನಾರೋಗ್ಯ ಕಾರಣಕ್ಕೆ ಆರೋಗ್ಯ ತಪಾಸಣೆಗೊಳಗಾದರು. ಕಣ್ಣಿನ ತಜ್ಞರು ಪಾಲ್ಗೊಂಡು ವಿವಿಧ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯವರು ಇದ್ದರು. ಶಿಬಿರದ ಸ್ವಯಂ ಸೇವಕರು ಹಾಗೂ ಶಾಸಕರ ಕಚೇರಿ ಸಿಬ್ಬಂದಿಯವರು, ಗ್ರಾಮದ ಶಾಸಕರ ಅಭಿಮಾನಿಗಳು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಯಶಸ್ವಿಯಾಗಿಸಿದರು. ಶಿಬಿರದಲ್ಲಿ ಒಟ್ಟು 2,000ಕ್ಕೂ ಅಧಿಕ ಜನರು ತಪಾಸಣೆಗೊಳಗಾದರು. 500ಕ್ಕೂ ಹೆಚ್ಚು ಜನರನ್ನ ವಿವಿಧ ಕಾರಣಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಪಡುವಂತೆ ರೋಗಿಗಳಿಗೆ ಶಿಫಾರಸು ಮಾಡಿದ್ರು. ಈ 500 ಜನರಿಗೂ ಶಾಸಕರು ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನ ದೊರಕಿಸಿಕೊಡಲಿದ್ದಾರೆ ಮತ್ತು ಅವರೆಲ್ಲರಿಗೂ ಉಚಿತವಾಗಿ ಅಗತ್ಯ ಔಷಧ ಚಿಕಿತ್ಸೆ ಸೇವೆ ನೀಡಲಿದ್ದಾರೆ. ಶಿಬಿರದಲ್ಲಿ ಮಕ್ಕಳು, ನೂರಾರು ಮಹಿಳೆಯರು, ವೃದ್ಧರು ಸೇರಿದಂತೆ ಸಾವಿರಾರು ಜನರು ಉಚಿತವಾಗಿ ತಪಾಸಣೆಗೊಳಗಾದರು. ಎನ್.ಟಿ. ಬೊಮ್ಮಣ್ಣನವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಹಿರಿಯರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ, ವಿಶೇಷವಾಗಿ ಇವತ್ತು ಕೇವಲ 48 ಗಂಟೆ ಒಳಗೆ ನಾವು ಇಲ್ಲೊಂದು ಕ್ಯಾಂಪ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ದ ದಿವಸದಲ್ಲಿ ಇಷ್ಟೊಂದು ಜನ ನೋಡಿ, ಯಾರು ಇಲ್ಲಿ ಸುಮ್ಮನೆ ಕ್ಯಾಂಪ್ ಮಾಡ್ತಾರೆ ಏನೋ ಬರ್ತಾರೆ ಅಂತ ಬಂದಿಲ್ಲ. ಎಲ್ಲ ನಿಜವಾದ ತುಂಬ ಅವಶ್ಯಕತೆ ಇರೋಂಥ ಆರೋಗ್ಯ ಸೇವಿಸುವಂಥ ಸಾವಿರಾರು ಜನ ಇಲ್ಲಿ ಬಂದಿದ್ದೀರಾ. ಸೊ ಇನ್ನು ಹೆಚ್ಚಿನ ಈ ಸಮಯ ವಹಿಸಿದ ಈಗಾಗಲೇ ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಇದೇನು ಹೊಸದಲ್ಲ. ಈಗಾಗಲೇ 50ಕ್ಕೂ ಹೆಚ್ಚು ಕ್ಯಾಂಪ್ಗಳು ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಎಲ್ಲ ಉಚಿತವಾಗಿ ಔಷಧಿ ಕೊಡುವಂಥದ್ದು ಮತ್ತು ರಾಜ್ಯದ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮ ವೈದ್ಯರ ತಂಡ ಇವತ್ತು ಹೊಸಳ್ಳಿಗೆ ನಮ್ಮ ಆತ್ಮೀಯರಾದಂಥ ಶಶಿನವರ ಇವತ್ತು ಅವ್ರ ಶಾಲೆಯಲ್ಲಿ ಇವತ್ತೊಂದು ಅತ್ಯದ್ಭುತವಾಗಿ ಏರ್ಪಡಿಸಕ್ಕಂಥ ಉಚಿತ ಆರೋಗ್ಯ ಶಿಬಿರ ಎಲ್ಲರನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ವಿನಂತಿಸುತ್ತಾ, ಮತ್ತೆ ಕೆಲವು ಕಾಯಿಲೆಗಳಿಗೆ ಒಂದು ಮಾತ್ರೆಯಿಂದ ಒಂದು ಔಷಧಿಯಿಂದ ಗುಣ ಆಗೋದಿಲ್ಲ. ಅದಕ್ಕೆ ಸ್ಕ್ಯಾನಿಂಗ್ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಮತ್ತೆ ಇನ್ನು ಏನಾದರೂ ವಿಶೇಷ ಒಂದು ಚಿಕಿತ್ಸೆಗಳು ಮತ್ತೆ ಇನ್ನೊಂದು ಬೇರೆ ಡಾಕ್ಟರ್ಸ್ದು ಒಂದು ಕನ್ಸಲ್ಟೇಷನ್ ಒಪಿನಿಯನ್ ಬೇಕಾಗ್ತದೆ. ಅಂಥದನ್ನ ನಾವೆಲ್ಲ ಬರ್ಕೊಳ್ತೀವಿ. ಸರಿಯಾದ ಫೋನ್ ನಂಬರನ್ನು ನೀವು ದಯವಿಟ್ಟು ಕೊಡ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಮನವಿ. ಇಲ್ಲಿ ವಿಶೇಷವಾಗಿ ನಾನಿವತ್ತು ನೆನೆಸ್ಬೇಕಂತಂದ್ರೆ ನನ್ನ ಬಾಲ್ಯ ಸ್ನೇಹಿತ, ನನ್ನ PUC ಕ್ಲಾಸ್ಮೇಟ್, ನಾನು ಸಂತೋಷ್ ಲಾಡ್ ಅವರು, ಗುರುಬಸನಗೌಡ ಅಂತ ಹೇಳ್ಬಿಟ್ಟು ಇವರು ಡಾಕ್ಟರು, ಇವರು ಸರ್ಜನ್ ಮತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟು, ಬಳ್ಳಾರಿ ವಿಮ್ಸ್ ಅಲ್ಲಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ.
ಒಂದು ಸಣ್ಣ ಹುಡುಗನಿಗೂ ಏನಾದರೂ ಸಮಸ್ಯೆ ಇದೆ ಅಂತಂದ್ರೆ ನನ್ನ ನಂಬರ್ ಕೊಡುವ ಎಂಟಿ, ನಾನು ಮಾತಾಡ್ತೀನಿ ಅಂತೇಳಿ ನನ್ನ 50ಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಜವಾಬ್ದಾರಿ ತಗೊಂಡು ಇವತ್ತು ಇವರು ನಮ್ಮ ತಾಲೂಕಿನಲ್ಲಿ ಯಾರೇ ಹೋಗ್ಲಿ ನಮ್ಮ ಬಳ್ಳಾರಿ ವಿಮ್ಸ್ ಅಲ್ಲಿ ಇವತ್ತು ಜವಾಬ್ದಾರಿ ತಗೊಂಡು ಚಿಕಿತ್ಸೆ, ಉತ್ತಮ ಚಿಕಿತ್ಸೆ ಕೊಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನಿಮ್ಮ ಮನೆ ಬಾಗಿಲು ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಂದು ತುಂಬಾ ಉತ್ತಮ ತಂಡ ಇನ್ನೊಂದು ಬೆಂಗಳೂರಿಂದ ಎಲ್ಲ ವಿಕ್ಟೋರಿಯಾದಿಂದ ಮತ್ತೆ BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ ಇನ್ನೂ ಉತ್ತಮ ಆಸ್ಪತ್ರೆಗಳಿಂದ MS ರಾಮಯ್ಯದಿಂದನೂ ಇನ್ನು ಕೆಲವು 5 ನಿಮಿಷದಲ್ಲಿ ಇನ್ನೂ ಒಂದು ದೊಡ್ಡ ಡಾಕ್ಟರ್ ತಂಡ ಕೂಡ ಬರ್ತಾ ಇದ್ದಾರೆ. ನೀವೆಲ್ಲ ಈ ಒಂದು ನಮ್ಮ ಉಚಿತ ಆರೋಗ್ಯ ಶಿಬಿರಗಳ ಒಂದು ಸೌಲಭ್ಯವನ್ನು ಪಡ್ಕೊಂಡು ನೀವೆಲ್ಲ ಆರೋಗ್ಯವಂತರಾಗಬೇಕು, ನೀವೆಲ್ಲ ಶಾಂತಿ ಸುಖ ನೆಮ್ಮದಿಯಿಂದ ಬಾಳ್ಬೇಕು ಅನ್ನೋದು ನನ್ನ ಮನದಾಳದ ಮಾತು. ನೋಡಿ ಇವತ್ತು ವಾತಾವರಣ ಕೂಡ ಎಷ್ಟು ಚೆನ್ನಾಗಿದೆ, ಮಳೆ ಬಂದಿದೆ. ಎಲ್ಲ ಈ ಒಂದು ಸೌಲಭ್ಯನೂ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ತುಂಬಾ ಜನ ಕಾಯ್ತಾ ಇದ್ದಾರೆ, ಇನ್ನು ಹೆಚ್ಚು ಭಾಷಣ ಮಾಡೋದು ಬೇಡ. ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇರ್ತದೆ.